ವೀಣಾ ಸುಂದರಿ ಅವರು ಎಷ್ಟರ ಶಾಣೆ ಇರ್ಬೇಕಲ್ಲ. ಆಕಿನ ಶಾಣೆತನ ನೀವು ಯಾವಾಗ ನೋಡಿದ್ರಿ? ಅಲ್ಲೋ ನಿನ್ನೆ ನಮ್ಮ ಫ್ರೆಂಡ್ ಎಷ್ಟು ಕುಡಿತಿದ್ನಲ್ಲ, ಅವನು ಕುಡಿತಾನೆ ಬಿಡಿಸಿಬಿಟ್ಟಾರ ನೋಡು. ಏನು ಬುದ್ಧಿ ಹೇಳಿದ್ರು ಏನು, ಗಂಡ ಹೆಂಡತಿ ದಿನ ಜಗಾಡ್ತಿದ್ರು ಮಾರಾಯ ಅವರು. ಈಗ ನಿನ್ನೆ ಬಾರೋ ಅಂತೀನಿ ಪಾರ್ಟಿಗೆ ಹೋಗಮಂತ, ವಲ್ಪ ನಾ ಬರಂಗಿಲ್ಲ ಅಂದ್ಬಿಟ್ಟ. ನನಗೆ ವಿಚಿತ್ರ ಆಯಿತು, ಏನು ಈ ಬದಲಾವಣೆಗೆ ಕಾರಣ ಅಂದೆ. ಸುಂದರಿ ಅಕ್ಕ ಬಂದು ತಿಳಿಸಿ ಹೇಳಿದ್ಲು, ಹಂಗಾಗಿ ನಾ ಚೇಂಜ್ ಆಗಿನಪ್ಪ, ಈಗ ಕುಡಂಗಿಲ್ಲ ಅಂತ ಹೇಳ್ಬಿಟ್ಟ. ಆಕಿನ ಮಾತಿಗೆ ಏನು ಬಿಟ್ಟಿರ್ತಾನವ, ತನಗೆ ತಿಳಿದು ಬಿಟ್ಟಿರ್ತಾನ. ಈಕಿ ಹಿಂಗ ನಿಮ್ಮಂತವ್ರು ಅಂದಂದನೆ ಸುಂದ್ರಿನ ಮ್ಯಾಲೆ ಒಯ್ದು ಕೂಡ್ಸಿರಿ. ಆಕಿ ಏನು ಶಾಣೆ ಇದ್ದಾಳನಿ? ಇಲ್ಲ ನೀ ಏನೇ ಹೇಳು, ಸುಂದರಿಯವ್ರಿಗೆ ಭಾಳ ಧೈರ್ಯ ಅದ ಬಿಡು. ಎಲ್ಲ ಕಡೆ ಇರ್ತಾರ, ಎಲ್ಲ ಕಡೆ ಧೈರ್ಯದಿಂದ ಮಾತಾಡ್ತಾರ. ಎಲ್ಲಿ ನ್ಯಾಯ ಇರ್ತದ ಅಲ್ಲಿ ಇರ್ತಾರ. ಒಟ್ಟ ಒಬ್ರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಂಗಿಲ್ಲ. ಆಮೇಲೆ ಲಕ್ಷಾಧಿಪತಿಗೆ ಹೋಗಿ ಬಂದರು, ಪಂಚಾಯತಿ ಎಲೆಕ್ಷನ್ಗೆ ನಿಂತರು, ಒಂದ್ರಾಗ ಎರಡರಾಗ ಎಲ್ಲದ್ರಾಗ ಇದ್ದಾರೆ ಬಿಡು ಅವರು. ಏಯಪ್ಪ ಎಷ್ಟರ ಹೊಗಳ್ತಿರಲ್ಲ ಅಂತಾಪರಿ ಏನು ಆಕಿನ ನೋಡಿರಿ ಅನ್ಬೇಕು ನೀವು. ಹೋಗ್ರಿ ಆಕಿನಿಂದಾನೆ. ಭಾರಿ ಒಬ್ಬರ ಬೇರೆ ಹೆಂಡತಿಯರ್ನ ಹೊಗಳೋದಂದ್ರೆ ಭಾರಿ ಖುಷಿ ನೋಡು. ಎದುರಾಗೂ ಇಲ್ಲನು, ನಾ ಎದುರಾಗೂ ನಿಮ್ಗೆ ಕಾಣಿಸಂಗಿಲ್ಲ ಒಟ್ಟ. ಹಂಗೆ ಯಾಕೆ ಅನ್ಕೋತಿ ನೀನು? ಇದ್ದೀಕರೆ ಆದ್ರೆ ಸುಂದರಿ ಅಷ್ಟಿಲ್ಲ ಅಂತ ಹೇಳಕತ್ತೀನಿ. ಅವ್ರಿಗೆ ಧೈರ್ಯ ಬಾಳು ಅಂತ ಹೇಳಿದೆ, ಅದ್ರಾಗೇನು ತಪ್ಪದ? ಇದ್ದಿದ್ದಂಗೆ ಹೇಳಿದ್ರೆ ಏನಾಗ್ತದ? ಹೌದು ತಗೋ, ನೀವು ಭಾಳ ಇದ್ದಿದ್ದಂಗೆ ಹೇಳ್ತೀರಿ. ಹೋಗ್ರಿ ಸಾಕು ಶಾಣೆ ಇದ್ದೀರಿ, ನಾನೇ ಎದ್ದು ಹೋಗ್ತೀನಿ. ನಿಮ್ಮ ಜೊತೆ ಚಂದಾಗಿ ಮಾತಾಡ್ಕೊತ ಕೂಡ್ಬೇಕು. ಸಾಯಂಕಾಲ ಟೈಮ್ನಾಗ ಅಂದ್ರೆ ಆ ಸುಂದರಿ ಸುದ್ದಿ ಎತ್ತಾಣ ನನಗೆ ಅಷ್ಟು ಸಿಟ್ಟು ಬರ್ತದೆ ನೋಡು. ಅಷ್ಟಾಗಿ ಸಿಟ್ಟು ಮಾಡ್ಕೋತೀವಿ ಬಿಣ, ಇದು ಜಲಸ್ ಅಂತಾರೆ ನೋಡು. ಅಲ್ಲ ನಿನ್ನ ಫ್ರೆಂಡೇನೇ ಇಲ್ಲ ಅವ್ರು ಸುಂದರಿ ಅವರು? ಆಕಿ ಏನು ಫ್ರೆಂಡ್ ಅಲ್ಲಪ್ಪ, ನನಗೆ ಯಾಕೆ ಫ್ರೆಂಡ್ ಆತಾಳ ಆಕಿ? ಮತ್ತೆಲ್ಲ ಕಡೆ ಕೂಡಿ ಹೋಗ್ತೀರಿ ಭಜನೆಗೆ, ಅದು ಮತ್ತೆ ಫ್ರೆಂಡ್ ಅಲ್ಲ ಅಂತೀಯಲ್ಲ. ಭಜನೆಗೆ ಹೋದ್ರೆ ನಮ್ಮಷ್ಟಕ್ಕೆ ನಾವು ಹೋಗ್ತೀವಿ, ಅವ್ರಷ್ಟಕ್ಕೆ ಅವ್ರು ಬರ್ತಾರೆ. ಅವ್ರಿಗೆ ನಮ್ಗೆ ಒಂದು ದೂರ ಆಗಿ ಬರಂಗಿಲ್ಲ. ಬರೀ ಮಂದಿದೆ ಮಾತಾಡ್ತದ, ಮಂದಿದು ಬರೀ ಚಾಡ ಹೇಳ್ತದ. ನನಗರ ಅದ್ರ ಬಗ್ಗೆನೇ ಇರಂಗಿಲ್ಲ. ಅಂತಕಿನ್ನ ಹೋಗಿ ನೀವು ಶಾಣೆ ಧೈರ್ಯವಂತಿ ಭಾಳ ಚಲೋ ಅಂತ ಹೇಳ್ತೀರಿ ನೋಡು. ನಿಮಗೆ ಚಂದ ಕಂಡಾಳ, ನಿಮ್ಗೆ ಚಲೋ ಕಂಡಾಳಕ್ಕಿ. ನಿಮಗೆ ಬಿಡು ವೀಕ್ಷಕರಿಗೆ ನೋಡಬಾರ್ದು, ಸುಂದರಿ ಅಂದ್ರೆ ಅಷ್ಟಿಷ್ಟ ಅಂತ. ಸುಂದರಿ ಈಸ್ ಬ್ಯಾಕ್, ಸುಂದರಿ ಈಸ್ ಬ್ಯಾಕ್ ಅಂತಾರೆ. ಏನು ನೋಡ್ಯಾರ ನೆಪ ಸುಂದರಿದು? ಅಂಥವ್ರಿಗೆ ಕಾಲದ ಈಗ. ಹಂಗೆ ಕಂತೀವಿ ಬಿಣ, ಹಂಗೆಲ್ಲ ಅನ್ಬಾರ್ದು. ಏನು ನೋಡಿ ಹಂಗೆ ಹಿಂಗೆ ಅಂತೇಳಿ ನೀ ಮಾತಾಡಂಗಿಲ್ಲ. ನಾನು ಯಾರ್ದು ಆಡ್ಕೊಳಂಗಿಲ್ಲ. ನೀವು ಒಟ್ಟ ಸುಂದರಿ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರ, ಅದಕ್ಕೆ ಅವ್ರನ್ನೆಲ್ಲರೂ ಇಷ್ಟಪಡ್ತಾರ. ಆಯ್ತು ತಗೋರಿ, ನೀವೇ ಕೂಡ್ರಿ, ನಾ ಎದ್ದೋತೀನಿ. ನಿಮ್ಮ ಜೊತೆ ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನೋಡಿ. ಹಿಂಗೆ ಅದ ಮತ್ತೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿ ಗೊತ್ತಂಗೆ ಆಗ್ತದೆ. ಏನಂದ್ರಿ? ಏನಿಲ್ಲಪ್ಪ, ಕೂಡ ಎದಕ್ಕೆ ಎದ್ದೋತಿ? ನನಗೆ ನಿಮ್ಮ ಮಾತು ಕೇಳೋದು ಆಗಂಗಿಲ್ಲ ನೋಡ್ರಿ. ನೀವೇ ಯಾರು ನಿಮ್ಮ ಫ್ರೆಂಡ್ ಕರೆಸ್ರಿ, ಕೂತು ಸುಂದರಿ ಬಗ್ಗೆ ಸಂತೆನ ಕೊರಿರಿ, ಅವರು ಕೇಳ್ತಾರೆ ಹ್ಞೂ ಅಂತಾರೆ. ನನಗೆ ಆಕಿನ ಬಗ್ಗೆ ಏನಂತ ಎಲ್ಲ ಗೊತ್ತದ. ನಾನು ನಿಮ್ಮ ಮಾತನ್ನು ಕೇಳಂಗಿಲ್ಲ, ನಿಮ್ಮ ನಂಬಂಗುನಿಲ್ಲ. ನನಗೆ ಆಕಿನ ಬಗ್ಗೆ ಮಾತಾಡಿದ್ರೆ ಇಷ್ಟನೂ ಆಗಂಗಿಲ್ಲ. ಏನಂತೀವ ವೀಣಾ? ಗಂಡ ಹೆಂಡತಿ ತಣ್ಣ ಕೂತು ಬಿಟ್ಟಿದ್ದು ಕಟ್ಟಿಗೆ. ಕೂತೀವಿ ನೋಡು. ಓ ಸುಂದರಿ ಅವರು ನೀವೇ ಬಂದ್ರಲ್ಲ, ನಿಮ್ಮನ್ನೇ ನೆನೆಸ್ಲಿಕ್ಕತ್ತಿದ್ದೆ ನೋಡ್ರಿ. ಈಗ 100 ವರ್ಷ ಆಯುಷ್ ನೋಡ್ರಿ ನಿಮಗೆ. ಐ ನಮ್ಮನ್ನ ನೆನೆಸ್ಲಿಕ್ಕತ್ತಿದ್ರಿ? ಯಾಕ್ರಿ ಸರ? ನೆನೆಸ್ಲಿಕ್ಕತ್ತಿದ್ರು ನೀರಾಗ ಹಾಕಿ ನಿನ್ನೆ. ಎಷ್ಟೋಗಲ ಬಾಯಿ ತೆಗಿತಾವಡು, ಯಾಕ್ರಿ ಶರಿ ಅಂತ. ಅದೇ ರೀ, ನಿನ್ನೆ ರವಿಗೆ ಗಂಡ ಹೆಂಡತಿ ಜಗಳ ಬಿಡಿಸಿರಂತ ಅವ ಎಷ್ಟು ಖುಷಿ ಆಗ್ಬಿಟ್ಟಾನ. ಇವತ್ತು ಒಟ್ಟ ಒಂದು ಹನಿ ಕುಡ್ದಿಲ್ಲ. ಪಾರ್ಟಿಗೆ ಬಾರೋ ಅಂದ್ರೆ ಸಹಿತ ಇಲ್ಲಪ್ಪ ನಾ ಇನ್ನು ಮುಂದೆ ಕುಡಿಯಂಗಿಲ್ಲ ಅಂದಾರಿ. ಅದಕ್ಕೆ ಕೇಳಿ ಭಾಳ ಖುಷಿ ಆಯ್ತು ರೀ. ಅದಕ್ಕೆ ಕಾರಣ ಏನಂದ್ರೆ ಸುಂದರಿ ಅಕ್ಕ ಅಂತ ಹೇಳಿದವ. ಹೌದ್ರಿ, ಥ್ಯಾಂಕ್ಸ್ ರೀ. ಏನು ಮಾಡೋದ್ರಿ ಮತ್ತೆ, ನಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದ ಅಷ್ಟು ಮಾಡೋದ್ರಿ. ಎಲ್ಲಿ ಜಗಳ ಆಗ್ತದ ಅದನ್ನ ಕೂಡಿಸಿದ್ರಿ, ಹೌದಿಲ್ರಿ? ಹೌದೌದ್ರಿ, ನಮ್ಮ ಸುಂದರಿ ಭಾಳ ಬದಲಾಗ್ಯಾಡ್ರಿ. ಮೊದಲೆಲ್ಲ ಹಚ್ಚಿಟ್ಟಾಳಲ್ರಿ, ಈಗ ಅಷ್ಟು ಬಿಚ್ಚಲಿಗತ್ತಾಳ್ರಿ ಅದನ್ನು. ಸುಮ್ಮ ನೀನು ಕೇಳಿದ್ರಣ್ಣ ಅವರು? ಇಲ್ಲದ ನಾಟಕ ಮಾಡ್ತಿಲ್ಲ ನೀನು. ಏನು ಹಚ್ಚಿಟ್ಟಿನಿ, ಏನು ಬಿಚ್ಚಲಿಗತ್ತೀನಿ? ಸುಮ್ಮ ಇರ್ತದ್ರ ನನ್ನ ಜೊತೆ ಇರು ನೀನು. ಇಲ್ಲಾಂದ್ರೆ ನೋಡು ಮತ್ತೆ ನಿನಗ ಒಂದು ಕೈ ತಗೋತೀನಿ ಮಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಅಲ್ಲ, ಇದೇ 6 ತಿಂಗಳಿಂದ ನಿನಗನೇ ಚಾಡ ಮರಿ ಸುಂದರಿ ಅಂತೇಳಿ ಇಡೀ ಊರ ಅಂತಿತ್ತು. ಈಗ ಸುಂದರಿ ನಡೆಯೋರೋ ಯಾರೂ ಇಲ್ಲ, ಎಲ್ಲರೂ ಸುಂದರಿ 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 ಅಂತಾರಂದ್ರೆ ಭಾರಿ ಆಗಿ ಬಿಡು. ಅದಕ್ಕೆ ಹೇಳಿದೆ, ನಾ ಏನು ಇದ್ದದ್ದು ಹೇಳಿನ ತಗೋ. ಯಾಕ ನಿನಗೂ ವಿಣಿ ಹಂಗ ಹೊಟ್ಟಿ ಬಿರ್ಲಿಕ್ಕತ್ತದನ? ನಿನ್ನ ದುಶ್ಮನ್ ಕಹಾಯ್ ಅಂದ್ರೆ ಬಗಲ್ ಮೇ ಹೈ ಅಂತ ಅಂತಾರಲ್ಲ, ನಿಮ್ಮನ್ನ ನೋಡೇ ಮಾಡಿರ್ತಾರ ನೋಡು. ಯಾಕ್ರಿ ಸುಂದರಿ ಅವರ ಏನೋ ಸ್ಟ್ರಕ್ ಆಗಿ ನಿಂತು ಬಿಟ್ರಿ? ಅವ್ರ ಜೊತೆ ಏನು ಮಾತಾಡ್ಲಿಕತ್ತೀರಿ? ಏನಿಲ್ರಿ ಸರ, ನಮ್ಮ ಫ್ರೆಂಡ್ಶಿಪ್ ಒಳಗೆ ಹಂಗೆ ಇರೋರಿ, ಏನಾರ ಒಂದು ಮಾತುಕತೆ. ಹೌದೌದ್ರಿ, ಸುಂದರಿಗೆ ಸುಮಾಗ ಭಾಳ ಫ್ರೆಂಡ್ಶಿಪ್ ರೀ, ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು. ಹಂಗೇನಿಲ್ವೀಣ, ನೀನು ನನ್ನ ಜೊತೆ ಸೇರಿದ್ರೆ ನಿನಗೂ ಫ್ರೆಂಡ್ಶಿಪ್ ಮಾಡ್ಕೋತೀನಿ, ಕ್ಲೋಸ್ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಆದ್ರೆ ನಿಮಗೆ ನಮಗೆ ಬಗೆಹರಂಗಿಲ್ಲಲ್ಲ. ನಿನಗೆ ಸಾಕ್ಷಿಗೇನೆ ಇಟ್ಟು ಸಣ್ಣ ಬಿಡ್ತದ, ನಮ್ಮ ಜೊತೆ ನಿಮಗೆ ಹೊಂದಾಣಿಕೆ ಆಗಂಗಿಲ್ಲ. ಹಂಗೇನಿಲ್ವಾ, ನಾ ಎಲ್ಲರ ಜೊತೆ ಅಷ್ಟೇ ಇದ್ದೀನಿ. ಸಾಕ್ಷಿನೇ ನನಗೆ ಕ್ಲೋಸ್ ಫ್ರೆಂಡು ಅಂತ ಹಂಗೇನಿಲ್ಲ ನಿಮ್ಮಂಗೆ. ನೀವು ನೋಡಿ ಯಾವಾಗಲೂ ಸುಂದರಿ ಸುಮಾ ಜೋಡನೆ. ಹೌದು, ನಾವು ಓಪನ್ ಆಗಿ ಹೇಳ್ತೀನಲ್ಲ, ಸುಂದರಿ ಸುಮಾ ಯಾವತ್ತೂ ಬಿಟ್ಕೊಡಂಗಿಲ್ಲ. ಸುಂದರಿನ ಸುಮಾ ಬಿಟ್ಕೊಡಂಗಿಲ್ಲ, ಸುಮಾನ್ ಸುಂದರಿ ಬಿಟ್ಕೊಡಂಗಿಲ್ಲ. ಎಷ್ಟು ಜಗಾಡಿದ್ರೂ ನಮ್ಮ ನಡುವನೇ ಇರ್ತದೆ. ಆದ್ರೆ ಬೇರೆಯವ್ರ ಮುಂದೆ ನಾವು ಯಾವತ್ತೂ ಬಿಟ್ಕೊಡಂಗಿಲ್ಲ. ಅದೇ ನಮ್ಮ ಫ್ರೆಂಡ್ಶಿಪ್.
ವಾ 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 ಗ್ರೇಟ್ ರೀ, ನೀವು ಭಾಳ ಚಂದ ಮಾತಾಡ್ತೀರಿ ನೋಡ್ರಿ ಸುಂದರಿ ಅವ್ರ. ಹೌದ್ರಿ, ಥ್ಯಾಂಕ್ಸ್ ರೀ. ರೀ, ನಾ ಹೋಗಿ ಬರ್ತೀನಿ. ಬಜಾರ್ಗೆ ಹೋಗಿ ಬಂದಿದ್ನಿಲ್ಲ ಅಗಳೇ, ಬರ್ರಿ ಒಳಗೆ. ಪಾಲ್ತು ಮಾತಾಡ್ಕೊತ ಕೂತ್ ಬಿಡ್ತಾರ ಕಟ್ಟಿ. ಈ ಅಷ್ಟೇ ಸೀಟ್ ಮಾಡ್ಕೋತೇವೆ ನಿಮ್ಮ ಮನೆಯವ್ರ ಮೇಲೆ. ಪಾಪ ಎಷ್ಟು ಸಂಬೈತಿದ್ದಾರೆ ಅವರು. ಅಂಥವ್ರಿಗೆ ಹಿಂಗೆಲ್ಲ ಅನ್ಬಾರ್ದು ನೋಡ್ವಾ. ಹಂಗೆ ಗಂಡಗೆಲ್ಲ ಬೈತಾರ, ಹಂಗೆ ಪತಿಯೇ ಪರ ದೈವ ಅಂತಾರ. ಅದರನ್ಮೇಲೆ ಈಕೆಗೆಲ್ಲಿ ಗೊತ್ತದ ರೀ ಸುಂದರಿ ಅವರ, ಬರೀ ಸಂಜೆನ ಬೈದೊಂದೇ ಗೊತ್ತದ ನೋಡ್ರಿ. ನೀವು ನೋಡ್ರಿ ಎಷ್ಟು ಒಳ್ಳೆಯವ್ರಿದ್ದೀರಿ, ಗುಂಡಣ್ಣನ ಎಷ್ಟು ಚಂದ ನೋಡ್ಕೋತೀರಿ. ಇದೇನ ಸುಂದ್ರಿ ಎಷ್ಟರ ಹೋಗ್ಲತ್ತಾರಲ್ಲ ನಿನ್ನ, ಬರೇ ಆಯ್ತು ಬಿಡ. ಏ ಸುಮ್ಕುಡ ಸುಮ, ಅವ ಮಾತಾಡೋದು ನನಗೆ ಇರಿಟೇಟ್ ಆಗ್ಲಿಕತ್ತದ. ಆದರೂ ಆ ವೀಣಿ ಹೊಟ್ಟೆ ಉರಿಸ್ಬೇಕಂದ್ರೆ ನಾವು ಜೊತೆ ಚಂದಾಗಿನೇ ಮಾತಾಡಬೇಕು. ನೀ ಸುಮ್ಮಿರು, ನನಗೇನೋ ಒಂಥರ ಖುಷಿ. ಇಂಥ ಗುಣ ಇದ್ದು ಸುಂದ್ರಿ ಎಲ್ಲರಿಗೂ ಒಳ್ಳೆಕಿ. ಸುಮ್ಮವ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ ಕೂಡವ. ನಾನು ಒಳ್ಳೆಯವ್ರಿಗೆ ಮಾತ್ರ ಒಳ್ಳೆಕಿ, ಕೆಟ್ಟವ್ರಿಗೆ ಕೆಟ್ಟಾಕಿನಿ, ಭಾಳ ಕೆಟ್ಟಾಕಿ, ಗೊತ್ತಾಯ್ತಾ? ರೀ, ಇದು ಯಾಕ ಭಾಳ ಅತಿ ಆಯ್ತು. ನಾವು ನಿಮ್ಮನ್ನ ಚಂದ ನೋಡ್ಕೊಳಂಗಿಲ್ಲನು? ಸುಂದ್ರ ಬೇಕಿನೇ ಗಂಡನ ಚಂದ ನೋಡ್ಕೊತಾಳಂತ ಅರ್ಥ ನಿಮ್ಮದು? ಏ ಹಂಗೆ ಹೇಳಿಕತ್ತಿಲ್ಲ ವೀಣಾ ಅವರು, ಸುಮ್ಮನೆ ಹೇಳಿಕತ್ತಾರ ಬಾಯಿ ಮಾತಿಗೆ. ನೀ ಯಾಕೆ ಅಷ್ಟು ಸಿಟಿಗೆ ಬಿಡು. ಯಾವತ್ತಿದ್ರು ಗಂಡಗ ಹೆಂಡ್ತಿನೇ ಒಳ್ಳೆಕೆವ. ಆದ್ರೆ ಕೆಲವೊಬ್ರು ಗಂಡಸ್ರಿಗೆ ಹಂಗಲ್ಲವ. ತಮ್ಮ ಹೆಂಡ್ತಿ ಯಾವತ್ತು ಚಂದನೂ ಕಾಣಂಗಿಲ್ಲ, ಒಳ್ಳೆಕಿನೂ ಕಾಣಂಗಿಲ್ಲ. ಬರೀ ಬೇರೆಯವ್ರ ಹೆಂಡ್ತಿನೇ ಚಂದ ಕಾಣ್ತಿರ್ತಾರ. ಅದಕ್ಕೆ ಹೇಳಿದೆ. ಏಯ್ ಹಂಗ್ಯಾಕೆ ಮಾತಾಡ್ತೀವಿ ಅಣ್ಣ, ನೋಡಿ ಮಾತಾಡೋಣ ಸ್ವಲ್ಪ. ನಾ ಏನು ಇದ್ದದ್ದು ಹೇಳೀನ್ರಿ. ಏಯ್ ವೀಣಾ, ಅಷ್ಟಾಗಿ ಸಿಟಿಗೆ ಬಿಡ. ಸುಮ್ಮ ಏನೋ ಒಂದು ಸುಂದ್ರಿ ಒಳ್ಳೆ ಕೆಲಸ ಮಾಡ್ಯಾಳಲ್ಲ, ಅದಕ್ಕೆ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗ್ಯದ ಹೇಳಿಕತ್ತಾರ. ಅದ್ರಾಗ ಏನು ತಪ್ಪದ ಬಿಡು. ಹೌದೌದು, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ನಿಮಗೆ ಸಾಕ್ಷಿ ಹೇಳ್ಕೊಳ್ಳೋರಲ್ಲ ನೀವು. ಆಯ್ತು ತಗೋ, ಮಾತಾಡ್ಕೊತ ಕೂಡ್ರಿ ನೀವು ಮೂರು ಮಂದಿ. ನಾ ಹೋಗ್ತೀನಿ ಒಳಗೆ ಕೆಲಸದ ನಮ್ದು. ಈ ಸಿಟ್ಟಿಗೆ ಒಳಗೆ ಹೊಂಟು ನೋಡ್ರಿ ವೀಣಾ. ಅಂಥವೆಲ್ಲ ಇಷ್ಟ ಆಗಂಗಿಲ್ರಿ ಆಕೆಗೆ. ನೀವು ನಾನು ಹೊಗಳ್ಬೇಡ್ರಿ. ವೀಣಾ ಕೂಡು, ನೀವೇ ಕೂಡ್ರಿ. ಯಾವಾಗ ಗಂಡ ಎಂತ ಚಂದಾಗಿ ಮಾತಾಡ್ಕೊತ ನಾವ್ಯಾಕೆ ಡಿಸ್ಟರ್ಬ್ ಮಾಡಮ್ಮ. ಹೋಗಿ ಬರ್ತೀವಿ ನಾವು. ಬಾರಸ್ಮ ಹೋಗೋಣ. ಏ ಹಂಗ್ಯಾಕೆ ಅನ್ಕೋತೀರಿ ಸುಂದರಿ ಅವ್ರ, ನಮ್ಮ ವೀಣಾ ಸುಮ್ಮ ಅಂತಾಳೆ ಹೇಳ್ರಿ. ಆಕೆಗೇನು ಸಿಟ್ಟು ಇಲ್ರಿ, ಸುಮ್ಮ ಕಾಮಿಡಿ ಮಾಡ್ತಾಳ್ರಿ. ಹಂಗೆ ಇಲ್ಲಿ ಮನಿತನ ಬಂದಿರಿ, ಹಂಗೆ ಹಂಗೆ ಹೋಗ್ತೀರಿ. ವೀಣಾ, ಒಂದು ಕಪ್ ಚಾ ಮಾಡ್ಕೊಂಡು ಹೋಗು, ಬಂದಾರ ಪಾಪ. ಚಾ ಮಾಡ್ಲಿ ರೀ? ಹಾಲು ಖಾಲಿ ಆಗ್ಯಾವ್ರಿ. ಏ ಮುಂಜಾನೆ 1 ಲೀಟ್ರ್ ತಂದಿನಿ, ಹೆಂಗೆ ಖಾಲಿ ಆಗ್ತಾವ? ಅಯ್ಯೋ ಸಾರಿ, ಹಾಲಲ್ರಿ, ಸಕ್ರೆ ಖಾಲಿ ಆಗ್ಯದ್ರಿ. ಏ ಮುಂಜಾನೆ ಚಾ ಮಾಡ್ಕೊಳ್ಳೋ ಮುಂದೆ ನಾನೇ 1 ಕಿಲೋ ಸಕ್ರೆ ಡಬ್ಬಿಗೆ ಹಾಕಿನಿ, ಹೆಂಗೆ ಖಾಲಿ ಆಗ್ತದ ವೀಣಾ? ಅಲ್ಲಲ್ಲ, ನಾ ಏನು ಹೇಳವ ಇವರಿಗೆ. ಆಕೆಗೆ ಚಹಾ ಕುಡಿಸ್ಬೇಕನ್ನೋದು ಎಷ್ಟು ಹತ್ತದ ನೋಡಿ ಇವರಿಗೆ. ಮಾಡ್ತೀನಿ ತಡಿ, ನಿಮಗೆ ಒಳಗೆ ಬರ್ರಿ. ಅಲ್ಲ, ಒಂದಿನ ನನಗೆ ಇಷ್ಟು ಜೀವ ಮಾಡಿ ಮಾತಾಡಲಿಲ್ಲ. ಸುಂದರಿ ನೋಡಿದ್ರೆ ಎಷ್ಟು ಹಗಲು ಬಾಯಿ ತೆಗೆದು ಮಾತಾಡ್ತಾ ನೋಡಿವ. ಬಾ ಮಾಡ್ತೀನಿ ನಿನಗೆ. ಹೌದ್ರಿ? ಇಲ್ಲ, ಚಾಪುಡಿ ಖಾಲಿ ಆಗ್ಯದ್ರಿ. ಮುಂಜಾನೆ ಅಷ್ಟು ಚಾಪುಡಿ ಚೆಲ್ ಬಿಡ್ತೀರಿ. ಒಂದು ಡಬ್ಬಿ ತುಂಬ ತುಂಬಿಟ್ಟಿದ್ರಲ್ಲ, ಅಷ್ಟು ಚೆಲ್ತು ನೋಡ್ರಿ. ಮಾಡಿಬಿಟ್ಟಿದ್ದೆವ. ನಾ ಎಲ್ಲಿ ಚಹಾ ಮಾಡೋಕ್ಕೇನು ಇದು ಆಗಂಗಿಲ್ಲ. ನನಗೆ ಒಂದು ಕಪ್ ಚಹಾ ಮಾಡಿದ್ರೇನು ನನಗೇನು ಕೈ ಸವಿತಾವನು. ಆದ್ರೆ ಚಾಪುಡಿನೇ ಇಲ್ಲ. ಇನ್ನೊಂದ್ಸಲ ಬಂದಾಗ ಮಾಡ್ತೀನಿ ತಗೋರಿ. ಸುಂದ್ರಿ, ತಪ್ಪು ತಿಳ್ಕೊಬೇಡ್ರಿ. ಸುಮ್ಮ ಏ ಇಲ್ವಾ, ನಾವ್ಯಾಕೆ ತಪ್ಪು ತಿಳ್ಕೊ ಮಾವಿಡ. ಏ ಬೇಡವಾ, ನಾವ್ಯಾಕೆ ತಪ್ಪು ತಿಳ್ಕೊ ಮಾವಿಣ. ಪಾಪ ನಿಮ್ಮ ಮನೇನು ಚಾಪುಡಿನೇ ಖಾಲಿ ಆಗ್ಯದ. ಏನು ಮಾಡ್ತೀರಿ ನೀವರ? ತಂದ್ಕೊಳ್ಳೇನ ಒಂದು 1 ಕಿಲೋ? ಬೇಕಾಗಿಲ್ಲ ಸುಂದ್ರಿ, ನಾವು ಹೋಗಿ ತೊಗೊಂಬರ್ತೀವಿ. ನೋಡು ಸುಂದರಿ ಅವ್ರಿಗೆ ಎಷ್ಟು ಹೆಲ್ಪಿಂಗ್ ನೇಚರ್ ಅದ ನೋಡು. ಚಾಪುಡಿ ತಂದು ಕೊಡ್ಲೇನು ಅಂತಾರೆ. ಏನೇನ ಮೂಳ ಅಂತ ಆಕೆ ಅಸಹ್ಯ ಮಾಡ್ಲಿಕ್ಕೆ ಅನ್ನೋದಕ್ಕೆ ಬರಲಿಲ್ಲ ನೋಡಿದ್ರೆ ನನ್ನ ಗಂಡಗ. ಗುಂಡುಗಲ್ಲಾಗ್ಯದ, ಗುಂಡುಗಲ್. ನಮಸ್ಕಾರ ರೀ. ನನ್ನ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡಿರಿ. ಸುಂದರಿ ಈಸ್ ಬ್ಯಾಕ್, ಸುಂದರಿ ಬಂದ್ಲು ಅಂತ ಎಷ್ಟು ಖುಷಿ ಪಡ್ಲಿಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ರೀ. ನನಗೆ ಆದಷ್ಟು ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿರಿ.